ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಎಷ್ಟೊಂದು ಹಣ ಟೈಮ್ ವೇಸ್ಟ್ ಆಯಿತು. ಹೌದು, ಕೆಲವೊಂದು ವಿಷಯದಲ್ಲಿ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ಮೇಲೆ ಕೆಲವೊಂದು ಪರ್ಚೇಸ್ ಮಾಡಿ ಅಮೌಂಟ್ನ ಕಳ್ಕೊಂಡಿದ್ದೀನಿ. ಹೇಗೆ ಏನು ಅನ್ನೋದನ್ನ ನಾನು ಪೂರ್ತಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ದಯವಿಟ್ಟು ನನ್ನ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿ. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ನಂದೂಸ್ ಲೈಫ್ ಕನ್ನಡ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಾನು ಹಾಕೋಂಥ ವೀಡಿಯೋಸ್ ನಿಮಗೆ ಬರುತ್ತೆ. ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಕ್ದಂಗೆ ಆಗುತ್ತೆ. ಏನಪ್ಪ ಯೂಟ್ಯೂಬಿಂದ ದುಡ್ಡು ಕಳ್ಕೊಂಡಿದ್ದಾರೆ ಇವರು, ಎಲ್ಲರೂ ಸಂಪಾದನೆ ಮಾಡಿದ್ರೆ ಇವರೇನು ಕಳ್ಕೊಂಡಿದ್ದಾರೆ ಅಂತ ಕೇಳ್ತಾ ಇದ್ದೀರಾ. ಆಲ್ಮೋಸ್ಟ್ 3 ಇಯರ್ಸ್ ಆಯಿತು ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ಮೇಲೆ ಕೈಯಲ್ಲಿ ಹಿಡ್ಕೊಂಡು ಫೋನಲ್ಲಿ ಇದು ವೀಡಿಯೋಸ್ ಮಾಡೋಕ್ಕಾಗಲ್ಲ ಅಂತ ಟ್ರೈಪ್ಯಾಡ್ ತೊಗೋತೀನಿ. ಟ್ರೈಪ್ಯಾಡ್ ತೊಗೊಂಡ್ಮೇಲೆ ಅದು ಒಂದು ಏನು ಹೇಳ್ತಾರೆ, ಇದೇ ಗೊತ್ತಿಲ್ಲದೆ ಟ್ರೈಪ್ಯಾಡ್ ಮೇಲೆ ಅಮೌಂಟ್ ಹಾಕಿ ಒಂದು 7,000ವರೆಗೂ ನಾನು ಅಮೌಂಟ್ ಕಳ್ಕೊಂಬಿಟ್ಟಿದ್ದೀನಿ. ಅದರಲ್ಲಿ ಯಾವ ಥರ ಅಂದರೆ ಫಸ್ಟ್ ಒಂದು 400 ರುಪೀಸ್ ಟ್ರೈಪ್ಯಾಡ್ ತೊಗೊಳ್ಳೋದು, ಆಮೇಲೆ ಕ್ಯಾಪ್ ತೊಗೊಳ್ಳೋದು, ಗೊತ್ತಿಲ್ಲದೆ ಏನೇನೋ ಪರ್ಚೇಸ್ ಮಾಡೋದು, ಟ್ರೈಪ್ಯಾಡಲ್ಲಿ 100 ಥರ ಟ್ರೈಪ್ಯಾಡ್ ಪರ್ಚೇಸ್ ಮಾಡೋದು, ಈ ಥರ ಮಾಡಿ. ಸೊ ಫೋನ್ಗೆ ನಾನು ಅಮೌಂಟ್ ದುಡ್ಡು ಹಾಕಿಲ್ಲ. ಆದರೂ ಟ್ರೈಪ್ಯಾಡ್ ಮೇಲೆ ದುಡ್ಡು ಹಾಕಿ ನಾನು ತುಂಬ ಇದಾಗಿದ್ದೀನಿ. ಯಾಕಂದರೆ ವೀಡಿಯೋಸ್ ಹಾಕ್ತೀನಿ, ವ್ಲಾಗ್ ಹಾಕಿದ್ದೀನಿ, ಮೋಟಿವೇಶ್ನಲ್ ಸ್ಪೀಚ್ ಮಾಡ್ತೀನಿ, ಯಾವ ವ್ಯೂ ಇಲ್ಲ. ಬಟ್ ನಾನು ಹೇಗೆ ಮಾಡ್ತಿದ್ದೀನಿ ಅಂತ ನೀವು ನನ್ನ ಹತ್ರ ಈಗ ಕೂಡ ಟ್ರೈಪ್ಯಾಡ್ ಇಲ್ಲ. ಸೊ ನಿಮಗೆ ಏನಾದರೂ ನಾನು ಟ್ರೈಪ್ಯಾಡ್ ಇಲ್ಲದೆ ಹೇಗೆ ವಿಡಿಯೋ ಮಾಡ್ತೀನಿ ಅಂತ ಏನಾದರೂ ಕ್ಯೂರಿಯಾಸಿಟಿ ಇದ್ದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಆ ವಿಡಿಯೋನ ನಿಮಗೆ ಮಾಡಿ ಖಂಡಿತವಾಗ್ಲೂ ಹಾಕ್ತೀನಿ. ಆ್ಯಂಡ್ ಮತ್ತು ಇನ್ನೂ ಏನೇಂದ್ರಲ್ಲಿ ದುಡ್ಡು ಕಳ್ಕೊಂಡಿದ್ದೀನಿ ಅಂದರೆ ಮೈಕಲ್ಲಿ ನಾನು ದುಡ್ಡು ಕಳ್ಕೊಂಡಿದ್ದೀನಿ. ಸೊ ನನ್ನ ವಾಯ್ಸ್ ಗಟ್ಟಿ ಇದೆ, ಜೋರಿದೆ, ಬಟ್ ಆದರೂ ಪರವಾಗಿಲ್ಲ ಅಂತ ಹೇಳಿ ನಾನೊಂದು ಮೈಕ್ ಆರ್ಡರ್ ಮಾಡ್ತೀನಿ. ಆ ಮೈಕು ಕೂಡ ನನಗೆ 350 ರುಪೀಸಿಗೆ ಸಿಗುತ್ತೆ. ಬಟ್ ನೋ ವರ್ತ್. 5-6 ಟ್ರೈಪಾಯ್ಡ್ ಆಗುತ್ತೆ, ಮೈಕ್ ಒಂದು 2-3 ಆಗುತ್ತೆ, ಬಟ್ ವರ್ತಿಲ್ಲ. ಏನಿಲ್ಲ ಅಂದರೂ ಒಂದು 7-8 ಸಾವಿರವರೆಗೂ ದುಡ್ಡು ಕಳ್ಕೊಂಬಿಟ್ಟಿದ್ದೀನಿ ನಾನು. ಅದರಲ್ಲಿ ತುಂಬಾ ವೇಸ್ಟ್ ಮಾಡ್ಕೊಂಡಿದ್ದೀನಿ ಅಮೌಂಟ್ನ. ಸೊ ಯೂಟ್ಯೂಬ್ ಮಾಡೋರು ಪ್ಲ್ಯಾಂಡಾಗಿ ಯೂಟ್ಯೂಬ್ ಮಾಡಿ. ಫಸ್ಟೇ ಯೂಟ್ಯೂಬಲ್ಲಿ ದುಡ್ಡು ಬರಲ್ಲ. 1000 ಸಬ್ಸ್ಕ್ರೈಬರ್ಸ್ ಆಗೋಗಿದ್ದಾರೆ, ವಾಚ್ ಟೈಮ್ ಕಂಪ್ಲೀಟ್ ಆಯಿತು ಅಂದ್ರೂ ದುಡ್ಡು ಬರೋದಿಲ್ಲ. ಕೆಲವೊಂದು ರೂಲ್ಸು ರೆಗ್ಯುಲೇಷನ್ಸ್ ಯೂಟ್ಯೂಬ್ ಅವ್ರ ಕಡೆಯಿಂದ ಇರುತ್ತೆ. ಸೊ ಡಾಲರ್ಸ್ ಕಂಪ್ಲೀಟ್ ಮಾಡಬೇಕಾಗಿರುತ್ತೆ, ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಬೇಕಾಗಿರುತ್ತೆ. ಕೆಲವೊಬ್ರು ಸಬ್ಸ್ಕ್ರೈಬ್ ಕಂಪ್ಲೀಟ್ ಆಗಿರುತ್ತೆ, ವಾಚ್ ಟೈಮ್ ಕಂಪ್ಲೀಟ್ ಆಗಿರೋದಿಲ್ಲ. ಕೆಲವೊಬ್ರದ್ದು ವಾಚ್ ಟೈಮ್ ಕಂಪ್ಲೀಟ್ ಆಗಿರುತ್ತೆ, ಸಬ್ಸ್ಕ್ರೈಬ್ ಕಂಪ್ಲೀಟ್ ಆಗೋಲ್ಲ. ಇಷ್ಟೆಲ್ಲ ಕಂಪ್ಲೀಟ್ ಆದಮೇಲೆ ಮತ್ತೆ ಸಪ್ರೇಟಾಗಿ ವಿಡಿಯೋಸ್ ಓಡಿದ್ರೇ ಡಾಲರ್ ಕಂಪ್ಲೀಟ್ ಆಗೋದು. ಸೊ ಇದು ನಿಮಗೆ ದುಡ್ಡು ಬರಬೇಕು ಅಂದರೆ ಪ್ರೋಸೆಸ್ ತುಂಬಾ ಇರುತ್ತೆ. ಲಕ್ಕಿ ಇರಬೇಕು, ವೀಡಿಯೋಸ್ ಓಡಬೇಕು, ಇದೆಲ್ಲ ಆದರೆ ನಿಮ್ಮ ಕಡೆಯಿಂದ ಚಾನಲ್ ಚೆನ್ನಾಗಿ ಓಡಬೇಕು. ಸೊ ಇದಕ್ಕೆ ದುಡ್ಡು ವೇಸ್ಟ್ ಮಾಡ್ಕೋಬೇಡಿ. ಅಂದರೆ ಒಳ್ಳೆ ಫೋನ್ ತೊಗೊಳಕ್ಕೆ ಹೋಗೋದು, ಈಗ ನನ್ನ ಹತ್ರ ಐಫೋನ್ ಇದ್ದರೆ ವಿಡಿಯೋ ಕ್ಲಾರಿಟಿ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಎಲ್ಲ ಇದು ಮಾಡೋಕ್ಕೆ ಹೋಗಬೇಡಿ. ಟ್ರೈಪ್ಯಾಡ್ ಸಿಂಪಲ್ಲಾಗಿರೋ ಒಂದು ಟ್ರೈಪ್ಯಾಡು, ನಿಮಗೆ ಮೈಕ್ ಅವಶ್ಯಕತೆ ಇದೆ ಅಂದರೆ ಮೈಕ್ ತೊಗೊಂಡು ನೀವು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ಬೋದು. ಎಕ್ಸ್ಪೆಕ್ಟೇಷನ್ ಮಾತ್ರ ದಯವಿಟ್ಟು ಇಡೋಕ್ಕೆ ಹೋಗಬೇಡಿ. ಯಾಕಂದರೆ ನಾನು ಕೂಡ 3 ವರ್ಷ ಆಗಿದೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ, ಆದರೆ ಕೂಡ ಅದರಿಂದ ಅಮೌಂಟ್ ಬಂದಿಲ್ಲ ಇನ್ನು ನನಗೆ. ಸೊ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದೆ, ವಾಚ್ ಟೈಮ್ ಕಂಪ್ಲೀಟ್ ಆಗಿದೆ, ಮೋನೋ ಆನ್ ಮಾಡ್ಕೊಂಡಿದ್ದೀನಿ, ಡಾಲರ್ ಕಂಪ್ಲೀಟ್ ಆಗಿಲ್ಲ. ಡಾಲರ್ ಕಂಪ್ಲೀಟ್ ಆಗೋವರೆಗೂ ನನಗೆ ದುಡ್ಡು ಬರೋದಿಲ್ಲ. ಸೊ ನಾನು ಕೂಡ ಅದ್ರ ಮೇಲೆ ಎಕ್ಸ್ಪೆಕ್ಟೇಷನ್ಸ್ ಇಟ್ಟಿಲ್ಲ. ನೀವು ಕೂಡ ಎಕ್ಸ್ಪೆಕ್ಟೇಷನ್ ಇಟ್ಟು ಅದ್ರ ಮೇಲೆ ದಯವಿಟ್ಟು ಏನಂದ್ರೆ ಅದು ಪರ್ಚೇಸ್ ಮಾಡೋಕ್ಕೆ ಹೋಗಬೇಡಿ. ಮನೆಗೇನಾದರೂ ಅವಶ್ಯಕತೆ ಇದೆಯಾ, ನೀವು ಅನ್ಬಾಕ್ಸಿಂಗ್ ಮಾಡೋದಕ್ಕೂ ಅಷ್ಟೇ ಎಲ್ಲನೂ ತೆಗೆದು ನೀವು ಏನೋ ವೀಡಿಯೋಸ್ ಬಂದುಬಿಡುತ್ತೆ, ವ್ಯೂಸ್ ಬಂದುಬಿಡುತ್ತೆ ಅಂತ ಎಲ್ಲನೂ ತೆಗೆದು ನೀವು ಇದು ಮಾಡಿದ್ರೆ ವೇಸ್ಟ್ ಆಗಿಬಿಡುತ್ತೆ. ಸೊ ನಿಮ್ಗೆ ವರ್ತ್ ಇದೆ, ಮನೆಗೆ ಯೂಸ್ ಆಗ್ತಿದೆ, ನನಗೇನಾದ್ರೂ ಅದರಲ್ಲಿ ಇದಿದೆ ಅಂದರೆ ಮಾತ್ರ ತೊಗೊಳ್ಳಿ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಪ್ಲೀಸ್ ದಯವಿಟ್ಟು ನನ್ನ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಆ್ಯಂಡ್ ಎಲ್ಲರಿಗೂ ಗೊತ್ತಿರೋ ವಿಷಯನೇ, ನಾನು ಸುಮಾರು ವೀಡಿಯೋಸಲ್ಲಿ ಹೇಳ್ತಾ ಇದ್ದೀನಿ, ಮಾಡಿರೋ ಕಾರಣನೇ ಅವಳ ಹೆಲ್ತ್ ಇಶ್ಯೂಸ್, ಹಾಗೆ ಅವಳ ಎಜುಕೇಷನ್ಗೆ. ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋ ನಿಮಗೆಲ್ಲರಿಗೂ ಯೂಸ್ ಆಗುತ್ತೆ. ಯಾರೆಲ್ಲ ಯೂಟ್ಯೂಬ್ ಮಾಡ್ತಿದ್ದಾರೆ, ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಫ್ಯಾಮಿಲಿ ಫ್ರೆಂಡ್ಸ್ ಆಗಿರ್ಬೋದು, ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ಅವ್ರಿಗೆ ನನ್ನ ವಿಡಿಯೋನ ಶೇರ್ ಮಾಡಿ. ಹೇಗೆ ಅಮೌಂಟ್ ಅವ್ರು ವೇಸ್ಟ್ ಮಾಡ್ಕೋತಿದ್ದಾರೆ ಅದನ್ನು ಸೇವ್ ಮಾಡ್ಕೊಳ್ಳೋಕ್ಕೆ ಹೇಳಿ. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ. ಲವ್ ಯು ಆಲ್. ಬಾಯ್ ಬಾಯ್.